ಇರಿ 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 ನೀವು ಬೇ ಮಾಡಿ ಸೈಡ್ ತಗೊಬೇಕಾ? ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಪಕ್ಕದಲ್ಲೇ ಊರಿರ್ತಕ್ಕಂಥ ಪ್ರಾಪರ್ಟಿ ಇದು. ಇಲ್ಲಿ ನೋಡಿ, ನೋಡ್ತಾ ಇರ್ಬೋದು ನೀವು. ಆಗ್ಲೇ ಸುತ್ತಮುತ್ತಲು ಊರಿದೆ, ಮನೆಗಳಿದಾವೆ. ಅದ್ರ ಮಧ್ಯದಲ್ಲಿ ಮಾಡಿರ್ತಕ್ಕಂಥ ಲೇಔಟ್ ಇದು. ನಿಮಗೆ ಒಂದೇ ಸರಿ ದುಡ್ಡು ಕಟ್ಟಕ್ ಆಗ್ತಾ ಇಲ್ವಾ? 70% ಬ್ಯಾಂಕ್ ಲೋನ್ ಕೂಡ ಮಾಡಿಸ್ಕೊಡ್ತೀನಿ. ಇಲ್ಲಿವರೆಗೂ ನೀವು 10,000 15,000 ಬಾಡಿಗೆ ಕಟ್ಟಿ ನಿಮ್ ಬರೋ ಸಂಬಳನ ಅಲ್ಲಿಗೆ ಆಗ್ತಾ ಇದ್ದೀರಾ? ಅದಕ್ಕೆ ನಿಮ್ಗೆ BMRDA ಸೈಟ್ ನ ಅತಿ ಕಡಿಮೆ ರೇಟ್ ಅಲ್ಲಿ ನೀವು ಸ್ವಂತ ಸೂರ್ ಮಾಡ್ಕೊಳ್ಳಿ ಅಂತ ಬಂದಿದ್ವಿ. ನಮಸ್ಕಾರ, ನಾನು ನಿಮ್ಮ ದುರ್ಗೇಶ್ ವೆಂಚರ್ಸ್ ನ ಪ್ರಶಾಂತ್, ಮ್ಯಾನೇಜರ್ ಮಾತಾಡ್ತಾ ಇರೋದು. ಇವತ್ತು ನಾವು ಪ್ರೆಸೆಂಟ್ಲಿ ನೆಲಮಂಗಲದಲ್ಲಿ ಇದೀವಿ. ಏನ್ ವಿಶೇಷ ಅಂದ್ರೆ, ಇವತ್ತು ನೆಲಮಂಗಲದಲ್ಲಿ ಬೆಂಗಳೂರು ಲಿಮಿಟ್ಸ್ ಅಲ್ಲಿ ಯಾವುದೇ ಒಂದು ಪ್ರಾಪರ್ಟಿನ ಪರ್ಚೇಸ್ ಮಾಡಬೇಕು, ಅದು BMRDA ಏಕತೆ ಇರ್ತಕ್ಕಂಥ ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕು ಅಂದ್ರೆ ಸಾಮಾನ್ಯವಾಗಿ ಎಲ್ಲರೂ ತಿಳ್ಕೊಂಡಂಗೆ 3,000 4,000 5,000 ಪರ್ ಸ್ಕ್ವೇರ್ ಫೀಟ್ ಇದೆ ಅಂತ ನೀವೆಲ್ಲ ಅನ್ಕೊಂಡಿದ್ದೀರಾ. 100% ಇದೆ. ಆದ್ರೆ ನಮ್ಮ ದುರ್ಗೇಶ್ ವೆಂಚರ್ಸ್ ಅವರು ಪ್ರತಿಯೊಂದು ವರ್ಗದವರು ಒಂದು ಪ್ರಾಪರ್ಟಿನ ಮಾಡಬೇಕು, ಒಂದು ಸೈಟ್ ನ ಮಾಡಬೇಕು, ಅದು BMRDA ಏಕತಾ ಪ್ರಾಪರ್ಟಿನ ಮಾಡಬೇಕು ಅನ್ನೋ ಉದ್ದೇಶದಿಂದ ಒಂದು ಅತಿ ಕಡಿಮೆ ರೇಟ್ ಅಲ್ಲಿ BMRDA ಏಕತಾ ಇರ್ತಕ್ಕಂಥ ಪ್ರಾಪರ್ಟಿನ ಲಾಂಚ್ ಮಾಡಿದೀವಿ. ಆ ಜಾಗ ಎಲ್ಲಿದೆ ಮತ್ತೆ ಏನ್ ಪ್ರೈಸ್ ಇದೆ, ಆ ಅತಿ ಕಡಿಮೆ ರೇಟ್ ಏನ್ ಪ್ರೈಸ್ ಅಂತಕ್ಕಂಥದ್ದನ್ನ ನಿಮ್ಗೆ ಕೆಲವು ಕ್ಷಣಗಳಲ್ಲಿ ತಿಳಿಸ್ಕೊಡ್ತೀನಿ. ಯಾವ್ದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬನ್ನಿ, ಆ ವಿಡಿಯೋ ಪ್ರಾಪರ್ಟಿನ ತೋರಿಸ್ಕೊಡ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಪ್ರತಿಯೊಂದು ಮಾಹಿತಿನೂ ತಿಳಿಸ್ಕೊಡ್ತೀನಿ. ನಾವು ಸದ್ಯಕ್ಕೆ ನೆಲಮಂಗಲದಲ್ಲಿ ಇದೀವಿ. ನೋಡಿ, ಇದೇ ರೋಡ್ ನಿಮ್ಗೆ ದೊಡ್ಡಬಳ್ಳಾಪುರ ರೋಡ್ ಹೋಗುತ್ತೆ. ಬನ್ನಿ, ಕರ್ಕೊಂಡು ಹೋಗಿ ಪ್ರಾಪರ್ಟಿನ ತೋರಿಸ್ಕೊಡ್ತೀನಿ. ಒಂದು ಪ್ರಾಪರ್ಟಿನ ಪರ್ಚೇಸ್ ಮಾಡ್ಬೇಕಾದ್ರೆ ಅತಿ ಮುಖ್ಯವಾಗಿ ನಮಗೆ ಒಂದು ಪ್ರಾಪರ್ಟಿಗೆ ಹೋಗಕ್ಕೆ ಒಂದು ಕನೆಕ್ಟಿವಿಟಿ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್. ಈಗ ಏನಾಗಿದೆ ಅಂದ್ರೆ ನೋಡಿ, ನೀವೇನ್ ರೋಡ್ ನೋಡ್ತಾ ಇದೀರಲ್ವಾ, ಈ ರೋಡ್ ಬಂದು ನಿಮ್ಗೆ ಡಬಲ್ ರೋಡ್. ಈ ರೋಡ್ ಬಂದು ನಿಮ್ಗೆ ದೇವನಹಳ್ಳಿ ಮತ್ತೆ ದೊಡ್ಡಬಳ್ಳಾಪುರ ರೋಡ್ಗೆ ಕನೆಕ್ಟ್ ಆಗ್ತಕ್ಕಂಥ ರೋಡ್. ಮತ್ತೆ ಇದೇ ರೀತಿ ಈ ಕಡೆ ಹೋದ್ರೆ ನಿಮ್ಗೆ ಈ APMC ಮಾಡಿದಾರಲ್ಲ ಹೊಸದಾಗಿ, ಆ ರೋಡ್ಗೆ ಕನೆಕ್ಟ್ ಆಗ್ತಕ್ಕಂಥ ರೋಡ್ ಇದು. ಹಾಗಾಗಿ ನಮ್ ಪ್ರಾಪರ್ಟಿ ಬಂದು ಈ ಹೈವೇಯಿಂದ, ನಿಮ್ಗೆ ಏನ್ ಸ್ಟ್ರೈಟ್ ಹೈವೇ ಅಂತ ಕಾಣಿಸ್ತಾ ಇದೆಯಲ್ಲ, ಈ ಹೈವೇಯಿಂದ ಜಸ್ಟ್ ಒಂದು 300 ಮೀಟರ್ಸ್ ಡಿಸ್ಟೆನ್ಸ್ಗೆ ಹತ್ರದಲ್ಲಿರ್ತಕ್ಕಂಥ ಪ್ರಾಪರ್ಟಿನ ನಾವು ಮಾಡಿದೀವಿ ಇವತ್ತು. ಆ ಪ್ರಾಪರ್ಟಿ ಇನ್ನು ಮುಂದೆ ಸ್ವಲ್ಪ ಮುಂದೆ ಹೋಗ್ಬೇಕು. ನಾವೀಗ ಯಾಡಾಳ್ ಹತ್ರ ಇದೀವಿ. ಇಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ನಮ್ಮ ಪ್ರಾಪರ್ಟಿ ಸಿಗುತ್ತೆ. ಬನ್ನಿ, ನಿಮ್ಗೆ ತೋರಿಸ್ಕೊಡ್ತೀನಿ. ಅದು ವೀಕ್ಷಕರೇ, ಆಗ್ಲೇ ಹೇಳ್ದಾಗೆ ನಾವು BMRDA ಲೇಔಟ್ ಅಂತ ಹೇಳಿದೆ. ಆ BMRDA ಲೇಔಟ್ಗೆ ಈಗ ಬಂದಿದ್ದೀವಿ. ಈಗೇನಂದ್ರೆ ನಾವು ಫಾರ್ಮೇಶನ್ ಮಾಡ್ತಾ ಇದ್ದೀವಿ. ಇದು ಪ್ರೀ ಲಾಂಚಿಂಗ್ ಅಂತ ಹೇಳ್ಬಿಟ್ಟು ನಿಮ್ಗೆ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತೇನಾದ್ರೂ ನೀವು ಬಂದು, ಇದು ಕೇವಲ ಒಂದು 7 ದಿವಸಗಳ ಮಾತ್ರ ಆಫರ್ ಆಗಿ ಕೊಡ್ತಾ ಇದ್ದೀವಿ. 7 ದಿವಸ ನೀವೇನ್ ಬರ್ತಿರೋ, ಯಾರ್ಯಾರ ಗ್ರಾಹಕರೆಲ್ಲ ಬಂದು ಸೈಟ್ ನ ನೋಡಿ, ಜಾಗನ ನೋಡಿ, ನೀವು ಇಷ್ಟಪಟ್ಟು ಒಂದು ಅಡ್ವಾನ್ಸ್ ನ ಮಾಡ್ತಿರೋ ಅವ್ರಿಗೆ ಮಾತ್ರ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀವಿ. ಯಾಕೆ ಅಂತಂದ್ರೆ ಇವತ್ತು BMRDA ಅಂತಕ್ಕಂಥದ್ದು ಬೆಂಗಳೂರಲ್ಲಿ ಎಲ್ಲೂ ಕೂಡ ನಿಮಗೆ ಕಮ್ಮಿ ರೇಟಲ್ಲಿ ಇಲ್ಲ. ಇವತ್ತು ನಾವು ಕಮ್ಮಿ ರೇಟಲ್ಲಿ ಕೊಡ್ತಾ ಇದೀವಿ ಅಂದ್ರೆ ನೀವು ಯೋಚನೆ ಮಾಡಿ, ಇಂಥ ಪ್ರಾಪರ್ಟಿ, ಆಮೇಲೆ ಊರ್ಗೆ ಅಟ್ಯಾಚ್ ಆಗಿರ್ತಕ್ಕಂಥ ಪ್ರಾಪರ್ಟಿನ ನಾವು ಕೊಡ್ತಾ ಇರೋದು. ಎಲ್ಲೋ ಕಾಡಲ್ಲಿ ದೂರ ಹೋಗಿ ನಿಮ್ಗೆ ಪ್ರಾಪರ್ಟಿನ ಕೊಡ್ತಾ ಇಲ್ಲ. ಬೆಂಗಳೂರು ಸಿಟಿ ಒಳಗಡೆ ನೆಲಮಂಗಲದಿಂದ ಕೆಲವೇ ನಿಮಿಷಗಳ ಅಂತರದಲ್ಲಿ ನಾವು ಒಂದು ಪ್ರಾಪರ್ಟಿನ ಮಾಡಿದೀವಿ. ಹಾಗಾಗಿ ನೀವು ಆದಷ್ಟು ಬೇಗ ಪ್ರಾಪರ್ಟಿನ ನೋಡಿ ಆ ಪ್ರಾಪರ್ಟಿ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳ್ತೀನಿ. ಆಮೇಲೆ ಮೇಜರ್ ಆಗಿ ನಾವು ಹೇಳ್ತಕ್ಕಂಥದ್ದು ಏನಂದ್ರೆ, ಯಾರೇ ಒಬ್ರು ಗ್ರಾಹಕರು ಒಂದು ಪ್ರಾಪರ್ಟಿನ ಪರ್ಚೇಸ್ ಮಾಡ್ಬೇಕಂದ್ರೆ ಕೆಲವೊಂದು ದಾಖಲಾತಿಗಳ ವಿಚಾರವಾಗಲಿ ಅಥವಾ ನಮ್ಮ ಲೊಕೇಶನ್ ವಿಚಾರವಾಗಲಿ, ಕನೆಕ್ಟಿವಿಟಿ ವಿಚಾರದಾಗಲಿ, ಇವೆಲ್ಲಾನು ಪ್ರತಿಯೊಂದನ್ನು ನಾನು ನೋಡ್ಬೇಕಾಗಿರ್ತಕ್ಕಂಥದ್ದು. ನೋಡಿ, ನಾನು ಸೈಟ್ ತಗೊಳ್ಳೋ ಗ್ರಾಹಕರಿಗೆಲ್ಲ ಒಂದ್ ಹೇಳಕ್ ಇಷ್ಟಪಡ್ತೀನಿ, ನೀವು ಯಾವುದೋ ಒಂದು ಪ್ರಾಪರ್ಟಿಯಿಂದ ತಗೊಬೇಕು ಅಂತ ಹೋಗೋದು ತಪ್ಪು. ಯಾಕೆ ಅಂದ್ರೆ, ಒಂದು ಪ್ರಾಪರ್ಟಿಯಿಂದ ತಗೊಬೇಕು ಅಂತಂದ್ರೆ ಅದು ಒಂದು ಸಂಬಂಧಪಟ್ಟ ಒಂದು ಅಥಾರಿಟಿಯಿಂದ ಒಂದು ಗೌರ್ಮೆಂಟ್ ಅಪ್ರೂವಲ್ ಅಂತ ಕರಿತೀವಿ ನಾವು. ಗೌರ್ಮೆಂಟ್ ಅಪ್ರೂವಲ್ ಏನಕ್ಕೆ ಬೇಕು ನಮಗೆ? ಒಂದು ಅಥಾರಿಟಿಯಿಂದ ಅಪ್ರೂವಲ್ ಏನಕ್ಕೆ ಬೇಕು ಅಂದ್ರೆ, ಈಗ ನಾವು ಯಾವುದೇ ಒಂದು ಪ್ರಾಪರ್ಟಿನಲ್ಲಿ, ಈಗಾಗಲೇ ನೀವು ನೋಡಿರ್ಬೋದು, ಹಿಂದೆ ಎಷ್ಟೋ ಸ್ಟೋರಿಗಳಿದಾವೆ, ಹಿಸ್ಟ್ರಿಗಳಿದಾವೆ, ಎಷ್ಟೋ ಕೇಸಸ್ಗಳಿದಾವೆ. ಏನಂತಂದ್ರೆ, ಒಂದು ಸೈಟ್ನ 2 3 ಜನಕ್ಕೆ ಮಾರಿರ್ತಕ್ಕಂಥ ಹಿಸ್ಟ್ರಿಗಳಿದಾವೆ. ಹಾಗೆ ಮತ್ತೆ ನಿಮ್ಗೆ ಯಾವುದೇ ಒಂದು ಲೇಔಟ್ ತಗೊಂಡ್ರೆ ಅಲ್ಲಿ ನಿಮ್ಗೆ ಪ್ರಾಪರ್ ಆಗಿ ಒಂದು ಸೀವೇಜ್ ಲೈನು, ವಾಟರ್ ಕನೆಕ್ಷನ್, ಎಲೆಕ್ಟ್ರಿಸಿಟಿ ಇವೆಲ್ಲಾನು ನಿಮ್ಗೆ ಇನ್ಕಂಪ್ಲೀಟ್ ಆಗಿರ್ತದೆ. ಈಗ ನಾವು ಯಾಕೆ ಗೌರ್ಮೆಂಟ್ ಅಪ್ರೂವಲ್ ತಗೊಬೇಕಂದ್ರೆ ಈ ಒಂದು ಉದ್ದೇಶಗಳಿಗೋಸ್ಕರ ತಗೊಬೇಕು. ಮೇಜರ್ ಆಗಿ ನೋಡಿ, ಯಾವುದೇ ಒಂದು ಸೈಟ್ ತಗೊಬೇಕಂದ್ರೆ ನಿಮ್ಗೆ ಈ ಖಾತಾ ಕಂಪಲ್ಸರಿ ಆಗಿರಬೇಕು. ನೀವು ಈಗಾಗಲೇ ನೀವು ನ್ಯೂಸ್ ಚಾನಲ್ ಅಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿರ್ತೀರಾ. ಏನಂತ, ಯಾವುದೇ ಒಂದು ಪ್ರಾಪರ್ಟಿ ತಗೊಂಡ್ರೆ ಆ ಪ್ರಾಪರ್ಟಿಗೆ ಮಸ್ಟ್ ಅಂಡ್ ಶುಡ್ ಈ ಖಾತಾ ಕಂಪಲ್ಸರಿ ಅಂತ ಇದೆ. ಹಾಗಾಗಿ BMRDA ಅಪ್ರೂವ್ಡ್ ತಗೊಂಡ್ರೆ ನಿಮ್ ಪರ್ಟಿಕ್ಯುಲರ್ ಸೈಟ್ಗೆ ಈ ಖಾತಾ ಬರ್ತದೆ. ಆ ಈ ಖಾತಾ ಬರೋ ಉದ್ದೇಶ ಏನಂತಂದ್ರೆ, ಒಂದು ಪ್ರಾಪರ್ಟಿನೇ ಇನ್ನೊಬ್ರಿಗೆ ಮಾರಕ್ಕೆ ಸಾಧ್ಯನೇ ಇಲ್ಲ. ಒಂದು ಸರಿ ರಿಜಿಸ್ಟರ್ ಆಯ್ತು ನಿಮ್ಗೆ ಅಂದ್ರೆ ಮತ್ತೆ ಇನ್ನೊಬ್ರಿಗೆ ಮಾರಕ್ ಆಗೋದಿಲ್ಲ. ಅದನ್ನ ಕಂಪ್ಯೂಟರೈಸ್ ಆಗಿರೋದ್ರಿಂದ ನಿಮ್ಗೆ ಅದೊಂದು ಸೇಫ್ಟಿ ಇದೆ. ಮತ್ತೆ ಅದೇ ರೀತಿ ಯಾವುದೇ ಒಂದು ಅಪ್ರೂವಲ್ ತಗೊಂಡ್ರೆ, ಒಂದು ಸಂಬಂಧಪಟ್ಟ ಪ್ರಾಧಿಕಾರದಿಂದ ಅಪ್ರೂವಲ್ ತಗೊಂಡ್ರೆ ನಿಮ್ಗೆ ಅವ್ರದೇ ಆಗಿರ್ತಕ್ಕಂಥ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರ್ತದೆ. ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರಕಾರ ನಾವು ಡೆವಲಪರ್ ಆಗಿರ್ತಕ್ಕಂಥವ್ರು, ಓನರ್ ಆಗಿರ್ತಕ್ಕಂಥವ್ರು, ನಾವು ಡೆವಲಪ್ಮೆಂಟ್ನ ಅಕಾರ್ಡಿಂಗ್ ಟು ರೂಲ್ಸ್ ಏನಿದೆ ಆ ರೂಲ್ಸ್ ಪ್ರಕಾರ ನಾವು ಮಾಡಬೇಕಾಗಿರ್ತದೆ. ಅದನ್ನು ಮಾಡಿದಾಗ ಮಾತ್ರ ನಮಗೆ ಒಂದು ಅಪ್ರೂವಲ್ ಅಂತಕ್ಕಂಥದ್ದನ್ನ ಆ ಸಂಬಂಧಪಟ್ಟ ಅಥಾರಿಟಿಯಿಂದ ಪರ್ಮಿಷನ್ ನಮ್ಗೆ ಸಿಗ್ತದೆ. ಹಾಗಾಗಿ ನೀವು ಯಾವುದೇ ಒಂದು ಪ್ರಾಪರ್ಟಿ ತಗೊಬೇಕಂದ್ರೆ ಈ ಕೆಲವೊಂದು ಅಂಶಗಳನ್ನ ನೀವು ತುಂಬಾ ಗಂಭೀರವಾಗಿ
ಅದನ್ನ ನೋಡ್ಕೊಂಡು ತಗೊಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ನೋಡಿ, ಇವತ್ತು ನಾವು ಒಂದು ಲೇಔಟ್ ಅಲ್ಲಿ ಒಂದು ಸೈಟ್ ನ ಪರ್ಚೇಸ್ ಮಾಡ್ಬೇಕು ಅಂದ್ರೆ ನಮ್ಮ ಸರೌಂಡಿಂಗ್ಸ್ ಅಲ್ಲಿ ಒಂದು ಸ್ಕೂಲು, ಕಾಲೇಜಸ್, ಹಾಸ್ಪಿಟಲ್ಸ್, ಮತ್ತೆ ಒಂದು BMTC ಬಸ್ ರೂಟು, ಆಮೇಲೆ ಒಂದು ರೈಲ್ವೆ ಸ್ಟೇಷನ್, ಇವೆಲ್ಲ ನಮಗೆ ಅತಿ ಪ್ರಮುಖವಾಗಿ ಬೇಕಾಗಿರ್ತವೆ. ಹಾಗಾಗಿ ನಮ್ಮ ಲೇಔಟ್ಗೆ ನಿಯರೆಸ್ಟ್ ಆಗಿ ನಿಮಗೆ ಶಿವಕುಮಾರ ಸ್ವಾಮೀಜಿ ಅವರು ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು, ಮತ್ತೆ ನಿಮಗೆ ಕ್ರಿಸ್ತ ಜ್ಯೋತಿ ಅಂತ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ಮತ್ತೆ ನಿಮಗೆ BMTC ಬಸ್ ಕೂಡ ನಿಯರೆಸ್ಟ್ ಅಲ್ಲಿ ಇದೆ. ಹಾಗೆ ನೀವು ನೋಡ್ಬೋದು ರೈಲ್ವೆ ಸ್ಟೇಷನ್ ಕೂಡ ನಿಮ್ಗೆ ಹತ್ರದಲ್ಲಿದೆ. ಬೈರ್ನಾಕ್ನಳ್ಳಿ ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಅಥವಾ ರೈಲ್ವೆ ಗೊಲ್ಲಳ್ಳಿ ರೈಲ್ವೆ ಸ್ಟೇಷನ್ ಆಗಿರ್ಬೋದು. ಇವೆಲ್ಲ ನಮ್ಮ ಲೇಔಟ್ಗೆ ಅತಿ ಹತ್ರದಲ್ಲಿ ಆಗಿರ್ತಕ್ಕಂಥ ಡೆವಲಪ್ಮೆಂಟ್ಸ್ ಇವೆಲ್ಲ. ಒಂದು ವಿಚಾರ ಏನಂದ್ರೆ, ನಾವು ಒಂದು ಪ್ರಾಪರ್ಟಿ ತಗೊಬೇಕಾದ್ರೆ ಕೆಲವೊಂದು ದಾಖಲಾತಿಗಳನ್ನ ಚೆಕ್ ಮಾಡ್ಕೊಬೇಕಾಗುತ್ತೆ. ದಾಖಲಾತಿ ವಿಚಾರಗಳು ಬಂದಾಗ ಏನಾಗುತ್ತೆ ಅಂದ್ರೆ, ನಾವು ಸರಿಸುಮಾರು ಒಂದು 80ರಿಂದ 90 ವರ್ಷದ ದಾಖಲಾತಿಗಳನ್ನ ಪರಿಶೀಲನೆ ಮಾಡಬೇಕು. ಯಾವ ರೀತಿ ಪರಿಶೀಲನೆ ಮಾಡಬೇಕು ಅಂದ್ರೆ, ನೋಡಿ, ಈ ಪ್ರಾಪರ್ಟಿ ವಿಚಾರದಲ್ಲಿ 2 ತರ ಇರ್ತದೆ. ಒಂದು ಸ್ವಯಾರ್ಜಿತ ಆಸ್ತಿ ಮತ್ತೆ ಪಿತ್ರಾರ್ಜಿತ ಆಸ್ತಿ ಅಂತ 2 ತರ ಇರ್ತದೆ. ಸ್ವಯಾರ್ಜಿತ ಆಸ್ತಿ ಅಂದ್ರೆ ಈಗ ನಾವು ರೈತರಿಂದ ಪರ್ಚೇಸ್ ಮಾಡಿರ್ತಕ್ಕಂಥದ್ದು. ಮತ್ತೆ ಪಿತ್ರಾರ್ಜಿತ ಆಸ್ತಿ ಅಂದ್ರೆ ಈಗ ಅವರ ತಾತ ಮುತ್ತಾತನ ಕಡೆಯಿಂದ ಬಂದಿರತಕ್ಕಂಥ ಆಸ್ತಿ. ನಾವು ತಗೊಂತಕ್ಕಂಥ ಪ್ರಾಪರ್ಟಿ ಸ್ವಯಾರ್ಜಿತನ ಪಿತ್ರಾರ್ಜಿತನ ಅಂತಕ್ಕಂಥದ್ದನ್ನ ಅತಿ ಪ್ರಾಮುಖ್ಯತೆಯಿಂದ ನಾವು ಚೆಕ್ ಮಾಡ್ಕೊಬೇಕು. ಒಂದು ಪಿತ್ರಾರ್ಜಿತ ಆಗಿದ್ರೆ ಅವ್ರಿಗೆ ಯಾವ ರೀತಿ ಬಂತು, ಒಂದು ಮೂಲ ದಾಖಲಾತಿ ಅಂತ ಕರಿತೀವಿ ನಾವು. ಮೂಲ ದಾಖಲಾತಿ ಅಂದ್ರೆ ಅವ್ರಿಗೆ, ಅವರ ತಂದೆಯವರಿಗೆ ಆಗಲಿ, ಅವರ ತಾತ ಅವರಿಗೆ ಆಗಲಿ, ಆ ಪ್ರಾಪರ್ಟಿ ಯಾವ ರೀತಿ ಬಂದಿದೆ, ಅವರು ಪರ್ಚೇಸ್ ಮಾಡಿದಾರಾ ಅಥವಾ ಅವರಿಗೆ ಗ್ರ್ಯಾಂಟ್ ಲ್ಯಾಂಡಾ ಅಂತಕ್ಕಂಥದ್ದನ್ನ ನಾವು ಚೆಕ್ ಮಾಡ್ಕೊಬೇಕಾಗುತ್ತೆ. ಆಮೇಲೆ ಮೇಜರ್ ಆಗಿ ಈಗ ಯಾರು ಕೊಡ್ತಾ ಇದ್ದಾರೆ ನಮಗೆ, ಈಗ ಪಿತ್ರಾರ್ಜಿತಾನೇ ಆಗಿರ್ಲಿ, ಅವ್ರಿಗೆ ಸ್ವಯಾರ್ಜಿತಾನೇ ಆಗಿರ್ಲಿ. ಸ್ವಯಾರ್ಜಿತ ಆಗಿದ್ರೆ ನಮಗೆ ಅವ್ರ ಫ್ಯಾಮಿಲಿ ಟ್ರೀ ಬೇಕಾಗಿರೋ ಅವಶ್ಯಕತೆ ಇಲ್ಲ. ಮತ್ತೆ ಅವ್ರ ಮಕ್ಕಳು, ಅವರ ಬ್ರದರ್ಸು, ಸಿಸ್ಟರ್ಸು ಅವರೆಲ್ಲ ಬಂದು ಸಿಗ್ನೇಚರ್ ಮಾಡೋ ಅವಶ್ಯಕತೆ ನಮಗಿಲ್ಲ. ಆದ್ರೆ ಮೇಜರ್ ಆಗಿ ನಮ್ಗೆ ಬೇಕಾಗಿರೋದು ಪಿತ್ರಾರ್ಜಿತ ಆಸ್ತಿ ಆಗಿದ್ರೆ ಅವರ ಫ್ಯಾಮಿಲಿ ಕಂಪ್ಲೀಟ್ ಆಗಿ, ಅವರ ಹೆಣ್ಮಕ್ಳು, ಗಂಡ್ಮಕ್ಳು, ಮಕ್ಕಳು, ಮರಿ ಎಷ್ಟು ಜನ ಇದಾರೋ ಅವರೆಲ್ಲ ಬಂದು ನಮಗೆ ಸಿಗ್ನೇಚರ್ನ ಮಾಡ್ಬೇಕಾಗುತ್ತೆ. ಆಮೇಲೆ ನಮ್ ಬಂದು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಅವ್ರು ಬಂದು ತಮ್ಮ ಇಂಪ್ರೆಷನ್, ಸಿಗ್ನೇಚರ್ ಪ್ರತಿಯೊಂದು ಕೂಡ ಮಾಡ್ಬೇಕಾಗುತ್ತೆ. ಅದು ಲೀಗಲ್ ಆಗಿ ಇರ್ತದೆ. ಅದ್ರಲ್ಲಿ ಯಾರೋ ಒಬ್ರು ಕೆಲವೊಬ್ರು ಮಿಸ್ ಆಗ್ತಾರೆ ಅನ್ಕೊಳ್ಳಿ, ಅವಾಗ ಏನಾಗುತ್ತೆ, ನಾಳೆ ದಿವಸ ನಮ್ಮ ಪ್ರಾಪರ್ಟಿಗಳಿಗೆ ತೊಂದರೆಗಳು ಸ್ಟಾರ್ಟ್ ಆಗ್ತವೆ. ಅವ್ರು ನಾಳೆ ಯಾವತ್ತು ಬಂದು ನಾವು ಸಿಗ್ನೇಚರ್ ಹಾಕಿಲ್ಲ, ಅದು ನಮಗೂ ಆಸ್ತಿ ಬರಬೇಕು ಅನ್ನೋ ಒಂದು ತೊಂದರೆಗಳನ್ನ ಮಾಡ್ತಾರೆ. ಹಾಗಾಗಿ ನಾವು ಈ ದಾಖಲಾತಿಗಳನ್ನೆಲ್ಲ ಫಸ್ಟೇ ಪರಿಶೀಲನೆ ಮಾಡಿ ಒಂದು ಮಾಡಿರ್ತಕ್ಕಂಥ ಲೇಔಟ್ ಇದು. ನೀವು ಇದ್ರಲ್ಲಿ ಬಂದರೆ, ಈ ಪ್ರಾಪರ್ಟಿನ ತಗೊಂಡ್ರೆ ಇದು ನಾವು ಸ್ವಯಾರ್ಜಿತವಾಗಿ ಪರ್ಚೇಸ್ ಮಾಡಿರ್ತಕ್ಕಂಥ ಲೇಔಟ್, ಇದರಲ್ಲಿ ಆ ರೀತಿ ಸಮಸ್ಯೆಗಳು 100% ಬರಲ್ಲ ಅಂತ ನನಗೆ ಭರವಸೆ ಕೊಡ್ತೀನಿ. ಇವಾಗ ನಾವು ನೆಲಮಂಗಲದಿಂದ ದೊಡ್ಡಬಳ್ಳಾಪುರ ರೋಡಲ್ಲಿ ಏನಕ್ಕೆ ಇನ್ವೆಸ್ಟ್ ಮಾಡಬೇಕು ಅನ್ನೋದು ನಿಮ್ಗೆ ಒಂದು ಗೊಂದಲ ಕಾಡ್ತಾ ಇರ್ತದೆ. ಯಾಕೆ ಅಂದ್ರೆ, ಈಗ ನೆಲಮಂಗಲದಿಂದ ದೊಡ್ಡಬಳ್ಳಾಪುರ ರೋಡ್ ಈಗ ಡಬಲ್ ರೋಡ್ ಆಗಿದೆ. ಅದು ಸ್ಟೇಟ್ ಹೈವೇ. ಅದು ನಿಮ್ಗೆ ಏರ್ಪೋರ್ಟ್ಗೆ ಕನೆಕ್ಟಿವಿಟಿ ಇರತಕ್ಕಂಥ ರೋಡು, ಹಾಗೆ ನಿಮ್ಗೆ ದೊಡ್ಡಬಳ್ಳಾಪುರ ರೋಡ್ಗೆ ಕನೆಕ್ಟಿವಿಟಿ ಇರತಕ್ಕಂಥ ರೋಡು, ದೊಡ್ಡಬಳ್ಳಾಪುರಗೂ ಕನೆಕ್ಟಿವಿಟಿ ಇದೆ. ಇದು ಮೇಜರ್ ಆಗಿ ಏನಂದ್ರೆ, ಇಲ್ಲಿ ನಿಮ್ಗೆ ದೊಡ್ಡಬಳ್ಳಾಪುರ ರೋಡಲ್ಲಿ ಒಂದು ಕ್ವೀನ್ ಸಿಟಿ ಅಂತ ಬರ್ತಾ ಇದೆ. ಕ್ವೀನ್ ಸಿಟಿ ಅಂದ್ರೆ ನೋಡಿ, ಯಾವುದೇ ಒಂದು ಇಂಡಸ್ಟ್ರಿಯಲ್ ಆಗಿರ್ಬೋದು, ಎಜುಕೇಶನ್ ಹಬ್ ಆಗಿರ್ಬೋದು, ಮತ್ತೆ ನಿಮ್ಗೆ IT ಸೆಕ್ಟರ್ಸ್ ಆಗಿರ್ಬೋದು, ಈ ಎಲ್ಲಾನು ಒಂದೇ ಕಡೆ ಒಂದೇ ಸೂರಡಿ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಆಗಿರೋದ್ರಿಂದ ಸರಿಸುಮಾರು ಒಂದು 3000 ಎಕರೆನಲ್ಲಿ ಕ್ವೀನ್ ಸಿಟಿ ಅಂತಕ್ಕಂಥದ್ದನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇಂಥ ಕಡೆ ನೀವು ಇವತ್ತೇನೊಂದು ಪ್ರಾಪರ್ಟಿನ ಪರ್ಚೇಸ್ ಮಾಡಿದ್ರೆ ಕೆಲವು ವರ್ಷಗಳಲ್ಲಿ ಈ ನಿಮ್ಮ ಪ್ರಾಪರ್ಟಿ ಏನಾಗಿರ್ತದೆ, ಡಬಲ್ ಆಗ್ತಕ್ಕಂಥ ಚಾನ್ಸಸ್ 100% ಇದೆ. ಹಾಗಾಗಿ ನೀವು ಒಳ್ಳೆ ಕಡೆ ಇನ್ವೆಸ್ಟ್ಮೆಂಟ್ನ ಮಾಡಿ ನಿಮಗೆ ಹೂಡಿಕೆ ಮಾಡಿರೋ ದುಡ್ಡಿಗೆ ಒಳ್ಳೆ ಲಾಭನ ಪಡ್ಕೊಳ್ಳಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನೋಡಿ, ಬೆಂಗಳೂರಲ್ಲಿ ನಾವು ಎಲ್ಲಿಂದನೋ, ಯಾವುದೋ ಡಿಸ್ಟಿಕ್ಕಿಂದ, ಯಾವುದೋ ತಾಲೂಕಿಂದ, ಯಾವುದೋ ಗ್ರಾಮದಿಂದ ಬಂದು ಕೆಲವು ವರ್ಷಗಳ ಜೀವನ ಮಾಡಿ ಒಂದು ಸ್ಕೂಲ್ಗೋಸ್ಕರ ಬಂದಿರ್ತೀವಿ, ಮಕ್ಕಳು ಎಜುಕೇಷನ್ಗೋಸ್ಕರ ಬಂದಿರ್ತೀವಿ, ಮತ್ತೆ ನಾವು ಏನೋ ಒಂದು ಉದ್ಯೋಗ ಮಾಡೋಕ್ಕೋಸ್ಕರ ಬೆಂಗಳೂರಿಗೆ ಬಂದಿರ್ತೀವಿ. ಆದರೆ ನಮಗೆ ಒಂದು ಸ್ವಂತ ಮನೆ ಇರೋದಿಲ್ವಲ್ಲ. ನಾವು ಜೀವನ ಮಾಡೋಕ್ಕೆ ಯಾವುದೋ ಒಂದು ಬಾಡಿಗೆ ಮನೆಯಲ್ಲಿ ತಿಂಗಳಿಗೆ 10,000 15,000 ಬಾಡಿಗೆ ಕಟ್ಕೊಂಡಿರ್ತೀವಿ. ಹಾಗಾಗಿ ನಾವು ಇವತ್ತೇನಂತಂದ್ರೆ ಬೆಂಗಳೂರಲ್ಲಿ ಒಂದು ಸ್ವಂತ ಮನೆ ಮಾಡಬೇಕು, ಸ್ವಂತ ಸೂರು ಮಾಡಬೇಕು ಅನ್ನೋ ಕನಸನ್ನ ಇಲ್ಲಿ ನನ್ಸು ಮಾಡ್ಕೊಬೋದು. ನೋಡಿ, ನಾವು ಇಷ್ಟೊತ್ತು ಒಂದು ಡೆವಲಪ್ಮೆಂಟ್ ಬಗ್ಗೆ ಆಗಿರ್ಬೋದು ಅಥವಾ ಡಾಕ್ಯುಮೆಂಟ್ಸ್ ಬಗ್ಗೆ ಆಗಿರ್ಬೋದು ಪ್ರತಿಯೊಂದು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈಗ ಕೊನೆಯದಾಗಿ ನಾನು ಒಂದು ಹೇಳ್ಬೇಕಂದ್ರೆ, ನೀವು ಇಷ್ಟೊತ್ತು ಕಾತರದಿಂದ ಕಾಯ್ತಾ ಇದ್ದೀರಾ, ಇಷ್ಟೆಲ್ಲ ಡೆವಲಪ್ಮೆಂಟ್, ಇಷ್ಟೆಲ್ಲ ಫೆಸಿಲಿಟೀಸ್ ಕೊಟ್ಟು, ಆಮೇಲೆ BM ಮಾಡಿ ಖಾತಾ ಕೊಟ್ಟಿರೋ ಪ್ರಾಪರ್ಟಿ ಏನ್ ರೇಟ್ಗೆ ಇರ್ಬೋದು ಅಂತ. ನೋಡಿ ವೀಕ್ಷಕರೇ, ನಾನು ಹೇಳೋದೇನಂದ್ರೆ, ಇವತ್ತು 3,000 4,000 5,000 ಇರ್ತಕ್ಕಂಥ ಪ್ರಾಪರ್ಟಿ ನಾವು ಗ್ರಾಹಕರಿಗೆ ಅನುಕೂಲ ಆಗಲಿ ಅಂತ ಪ್ರೀ ಲಾಂಚಿಂಗ್ ಕೇವಲ 7 ದಿವಸಗಳ ಮಾತ್ರ ಇದು. ಈ 7 ದಿವಸಗಳಲ್ಲಿ ಬಂದು ನೀವು ಪ್ರಾಪರ್ಟಿನ ನೋಡಿ ಪರ್ಚೇಸ್ ಮಾಡಿದ್ರೆ ಕೇವಲ 2,000 ರೂಪಾಯಿಗೆ ಈ ಪ್ರಾಪರ್ಟಿನ ಕೊಡ್ತಾ ಇದೀವಿ. ಪರ್ ಸ್ಕ್ವೇರ್ ಫೀಟ್ 2,000 ರೂಪೀಸ್ ಇದೆ. ಇಂಥ ಒಂದು ಪ್ರೈಸ್ನ ದಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಈ ಸರೌಂಡಿಂಗ್ಸ್ ಅಲ್ಲಿ ನಿಮ್ಗೆ BM ಮಾಡಿ ಪ್ರಾಪರ್ಟಿ 2,000 ರೂಪಾಯಿಗೆ ಸಿಗೋದು ತುಂಬಾ ಕಡಿಮೆ.
ಅದು ಎಲ್ಲೂ ಕೂಡ ಸಿಗ್ತಾ ಇಲ್ಲ. ಈಗಿನ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಎಲ್ಲೂ ಕೂಡ ಸಿಗ್ತಾ ಇಲ್ಲ. ಹಾಗಾಗಿ ನಮ್ಮ ದುರ್ಗಾಶ್ರೀ ವೆಂಚರ್ಸ್ ಅವರು ಪ್ರೀ ಲಾಂಚಿಂಗ್ ಅಂತ 2,000 ರೂಪಾಯಿಗೆ ನಾವು ಒಂದು ಪ್ರಾಪರ್ಟಿನ ಸೇಲ್ ಮಾಡ್ತಾ ಇದ್ದೀವಿ. ಇದು ಆಫ್ಟರ್ ಡೆವಲಪ್ಮೆಂಟ್ ನಿಮಗೆ ರೇಟ್ ಕೂಡ ಜಾಸ್ತಿ ಆಗ್ತದೆ. ನೀವು ಪ್ರೀ ಲಾಂಚಿಂಗ್ ತಗೊಂಡ್ರೆ ಲಾಭ ಏನಂತಂದ್ರೆ ನಿಮ್ಮ ಪ್ರಾಪರ್ಟಿ ಮೇಲೆ ಹಾಕಿರೋ ಬಂಡವಾಳ ಆಟೋಮೆಟಿಕಲಿ ಕೆಲವೇ ವರ್ಷಗಳಲ್ಲಿ ಡಬಲ್ ಆಗ್ತಕ್ಕಂಥ ಚಾನ್ಸಸ್ 100% ಇದೆ ಅಂತ ನಾನು ತಿಳಿಸ್ಬೋದು. ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿನ ಪಡ್ಕೊಳ್ಳಿ. ಅದೇ ರೀತಿ ನೀವೇನಾದ್ರು ಸೈಟ್ ನೋಡಬೇಕು, ಸೈಟ್ನ ವಿಸಿಟ್ ಮಾಡಬೇಕು, ಸ್ಪಾಟ್ ಲೊಕೇಶನ್ ಎಲ್ಲಿದೆ ಅಂತ ನೋಡಬೇಕು ಅಂದರೆ ನಮ್ಮ ಕಡೆಯಿಂದನೇ ಫ್ರೀ ಕ್ಯಾಬ್ ಸರ್ವಿಸ್ ಕೂಡ ಇರ್ತದೆ. ನೀವು ಅದನ್ನು ಪಡ್ಕೊಳ್ಳಿ. ಧನ್ಯವಾದಗಳು.